ನಮ್ಮತ್ತೆ ಇವತ್ತು ನಮಿಗೋಸ್ಕರ ಮಟನ್ ಕೈಮಾ ಸಾಂಬಾರ್ ಮಾಡಿದ್ರು. ನನಗಂತೂ ನಮ್ಮತ್ತೆ ಮಾಡೋ ಎಲ್ಲ ಅಡ್ಗೆನೂ ತುಂಬಾ ಇಷ್ಟ ಆಗತ್ತೆ. ನಿಮಿಗೂ ಕೂಡ ಯಾವ ಅಡ್ಗೆ ಅಂದ್ರೆ ತುಂಬಾ ಇಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮತ್ತೆ ಇಲ್ಲಿ ಕೈಮಾ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ರು. ಅಡ್ಗೆ ಮಾಡಿದ್ದ ಅವರು, ಆದ್ರೆ ರೆಸಿಪಿ ಹೇಳೋದೀಗ ನಾನು. ಕೈಮಾ ಉಂಡೆ ಕಟ್ಟೋದಕ್ಕೆ ಏನೆಲ್ಲ ಮಸಾಲೆನ ಮಿಕ್ಸ್ ಮಾಡ್ತಿದೀವಿ ಅಂದ್ರೆ ಖಾರ ಪುಡಿ, ಚಕ್ಕೆ, ಲವಂಗ, ಮೆಣಸು ಮತ್ತೆ ಕೊತ್ತಂಬರಿ ಇದನ್ನೆಲ್ಲ ಸ್ವಲ್ಪ ರುಬ್ಕೊಂಡು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮೊಟ್ಟೆನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಈ ತರ ಉಂಡೆ ಕಟ್ಟಬೇಕು. ಕೈಮಾನ ಈ ತರ ಉಂಡೆ ತರ ಕಟ್ಬಿಟ್ಟು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು. ಆ ಗ್ಯಾಪ್ ಅಲ್ಲಿ ನಾನು ನಮ್ಮ ಅತ್ತೆ ಒಂದೆರಡು ಸ್ಟೆಪ್ ಹಾಕಿದ್ವಿ. ಅಡ್ಗೆ ಮಾಡೋದನ್ನ ಕಲಿ ಅಂದ್ರೆ ಡ್ಯಾನ್ಸ್ ಮಾಡ್ತಾ ಕೂತಿದ್ದಾಳೆ. ಕೈಮಾ ರೆಡಿ ಆದ್ಮೇಲೆ ಮಟನ್ ಸಾಂಬಾರ್ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಮಾಡಬೇಕು. ಅದಾದ್ಮೇಲೆ ಈ ಉಂಡೆನ ಸಾಂಬಾರಿಗೆ ಹಾಕಿ ಒಂದ್ 5-4 ವಿಷಲ್ ಕೂಗ್ಸಿದ್ರೆ ಕೈಮಾ ಉಂಡೆ ಸಾಂಬಾರು ರೆಡಿ ಆಗುತ್ತೆ. ಗ್ಯಾಪ್ ನಲ್ಲಿ ನಮ್ಮಪ್ಪ ವಿಡಿಯೋಗೆ ಯಾವ್ದಕ್ಕೂ ಬಂದಿಲ್ಲ ಬನ್ನಿ ಅಂತ ಕರೆದ್ರೆ ಈ ತರ ಬಂದು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಬಿಟ್ಟು ಹೋದ್ರು. ನಾನಿಂತೂ ಕಾಯ್ಕೊಂಡು ನಿಂತಿದ್ದೆ ನಮ್ಮ ಅತ್ತೆ ಯಾವಾಗ ಅಡ್ಗೆ ಮಾಡಿ ಮುಗಿಸ್ತಾರೋ ಅಂತ. ಯಾಕೆ ಅಂದ್ರೆ ಇವ್ರು ಮಾಡೋ ಕೈಮಾ ಸಾಂಬಾರು ಅಷ್ಟು ರುಚಿಯಾಗಿರುತ್ತೆ. ಅಂತೂ ಇಂತೂ ಮಟನ್ ಕೈಮಾ ಸಾಂಬಾರ್ ರೆಡಿ ಆಯ್ತು. ನಾವೆಲ್ಲರೂ ಕೂಡ ಒಂದೊಂದ್ ಮುದ್ದೆ ಇಟ್ಕೊಂಡು ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವಿ. ರುಚಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಕನಸು ಜೀವನಕ್ಕೆ ಸ್ಫೂರ್ತಿ, ನಂಬಿಕೆ ಕೆಲಸಕ್ಕೆ ಸ್ಫೂರ್ತಿ, ಪ್ರೀತಿ ಹೃದಯಕ್ಕೆ ಸ್ಫೂರ್ತಿ, ಆದರೆ ನಗು ಎಲ್ಲವದಕ್ಕೂ ಸ್ಫೂರ್ತಿ. ಆದ್ರಿಂದ ಯಾವಾಗ್ಲೂ ನಗ್ನಗ್ತಾ ಇರಿ.